ಕೇವಲ ರಾಜ್ಯದಲ್ಲಿ ಮಾತ್ರ ಈ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಇದೆ ಅಂದರೆ ಇಲ್ಲ. ದೇಶದ ಹಲವು ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ತಲೆದೂರಿದೆ. ಅದರಲ್ಲೂ ಕೂಡ ಆಟೋ ಚಾಲಕರು ಈ ಸಮಸ್ಯೆಯಿಂದ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬೆನ್ನಲ್ಲೇ ನಿನ್ನೆ ಕೇಂದ್ರದಲ್ಲಿ ಒಂದು ಮಹತ್ವದ ಸಭೆಯನ್ನು ನಡೆಸಲಾಗಿದೆ. ಇದೇ ವಿಚಾರಕ್ಕೆ ಕೇಂದ್ರದಿಂದ ಈಗ ರಾಜ್ಯಗಳಿಗೆ ಒಂದು ಸೂಚನೆ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ನಡೆದಂತಹ ಸಭೆಯಲ್ಲಿ ಈ ಸೂಚನೆಯನ್ನು ಕೇಂದ್ರ ಸರ್ಕಾರ ಪಾಸ್ ಮಾಡಿದೆ. ಪೆಟ್ರೋಲಿಯಂ ಸಚಿವಾಲಯದಿಂದ ನಡೆದಂತಹ ಮೀಟಿಂಗ್ ಇದು. ಆಟೋಗಳು ಪೆಟ್ರೋಲ್ ಬಳಸುವಂತೆ ಉತ್ತೇಜಿಸಬೇಕು. ಅಂದರೆ ಆಟೋಗಳಿಗೆ ಸಪ್ಲೈ ಆಗ್ತಾ ಇದ್ದಂತಹ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದ್ದರಿಂದ ತತ್ಕ್ಷಣಕ್ಕೆ ಒಂದು ಸಭೆಯನ್ನು ಮಾಡಲಾಯಿತು. ಹಲವು ಕಡೆ ನೋ ಸ್ಟಾಕ್ ಬೋರ್ಡು, ಇನ್ನು ಕೆಲವು ಕಡೆ ರಾತ್ರಿಯೆಲ್ಲ ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ, ಇನ್ನು ಕೆಲವು ಕಡೆ 1 to 2 ಗ್ಯಾಸನ್ನು ಮಾರಾಟ ಮಾಡ್ತಾ ಇರುವಂತಹ ರೀತಿ. ಇದರ ನಡುವೆ ನಿನ್ನೆ ಪೆಟ್ರೋಲಿಯಂ ಸಚಿವಾಲಯದಿಂದ ಒಂದು ಮಹತ್ವದ ಮೀಟಿಂಗನ್ನು ಮಾಡಿ ಈ ಆಟೋಗಳು ಕೂಡ ಪೆಟ್ರೋಲನ್ನು ಬಳಸುವಂತೆ ಉತ್ತೇಜಿಸಬೇಕು ಅನ್ನುವಂತಹ ಸೂಚನೆಯನ್ನು ಪಾಸ್ ಮಾಡಲಾಗಿದೆ. ಅಂದರೆ ಗ್ಯಾಸ್ ಪೂರೈಕೆಯಲ್ಲಿ ಸದ್ಯಕ್ಕೆ ಸಮಸ್ಯೆ ಬಗೆಹರಿಯಲ್ಲ ಅನ್ನುವಂತಹ ಸೂಚನೆಯನ್ನು ಕೇಂದ್ರವೇ ಕೊಟ್ಟಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಮತ್ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.